ನಮಸ್ತೆ ಮ್ಯಾಮ್. ನಮಸ್ತೆ ಸರ್. 2025 ಕೃಷಿ ಮೇಳಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನೀವು ತಾಲೂಕು ಮಟ್ಟದ ಅತ್ಯುತ್ತಮ ರೈತ ಮೇಳ ಪ್ರಶಸ್ತಿಗೆ ಹಾಜರಾಗಿದ್ದೀರಿ. ಓಕೆ, ಥ್ಯಾಂಕ್ ಯು ಮ್ಯಾಮ್, ನಮ್ಮ ಹೆಸರು ರಜನಿ ಅಂತ ಹೇಳಿದ್ದೀರಿ. ಹೌದು ಮ್ಯಾಮ್, ನೀವು ಯಾವ ಥರ ಕೃಷಿ ಪದ್ಧತಿನ ಅಳವಡಿಸ್ಕೊಂಡಿದ್ದೀರಾ ನಿಮ್ಮ ಹೊಲದಲ್ಲಿ? ನಮ್ಮದು ಮೇನ್ ಬಂದುಬಿಟ್ಟು ರೇಷ್ಮೆ ಸಾಗಾಣಿಕೆ ಮಾಡ್ತಾಯಿದ್ದೀವಿ. ಜೊತೆಗೆ ಹೈನುಗಾರಿಕೆನೂ ಕೂಡ ಮಾಡ್ತಾಯಿದ್ದೀವಿ. ಮತ್ತು ಆಗಿಂದ ಇರುವಂಥ ಮರಗಳು, ತೆಂಗು ಮತ್ತು ಮಾವು ಕೂಡ ಇದೆ. ಅವು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಸರ್. ಮತ್ತು ಇವಾಗ ಉಳ್ಳಿ ಇರ್ಬೋದು, ಬಾಳಿರೋ ಜಾಗಕ್ಕೆ ಉಳ್ಳಿ ಚೆಲ್ಕೊಂಡಿದ್ದೀವಿ. ಹೀಗೆ ಏನಾಗುತ್ತೆ, ಕೋಳಿ ಸಾಗಾಣಿಕೆ, ಕುರಿ ಸಾಗಾಣಿಕೆ ಕೂಡ ಅಳವಡಿಸ್ಕೊಂಡಿದ್ದೀವಿ ಸರ್. ಹೇಮಲತಾ ಮ್ಯಾಮ್, ನಿಮಗೂ ಕೂಡ ಅಭಿನಂದನೆಗಳು ಮೊದಲಿಗೆ. ನಮಸ್ತೆ ಸರ್. ನಮಸ್ತೆ. ಈಗ ಯಾವ ರೀತಿ ನಿಮ್ಮದು ಯಾವ ರೀತಿಯ ಪದ್ಧತಿ ಕೃಷಿ ಸರ್, ಪದ್ಧತಿ? ನಮ್ಮದು 7 ಹಸು ಇದೆ, 6 ಕುರಿ ಇದೆ, ಮತ್ತು ಕೋಳಿಗಳಿದೆ. ಪಾಲಿ ಹೌಸ್ಗೆ ರೆಡಿ ಮಾಡ್ತಾ ಇದ್ದೀವಿ ಸರ್, ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದು. ಮತ್ತು ಶುಂಠಿ ಇದೆ ಸರ್, ಎಲ್ಲ ಇದೆ ಸರ್. ಪಾಲಿ ಹೌಸ್ಗೆ ಯಾವ ಥರ ಗೌರ್ಮೆಂಟಿಂದ ಏನೋ ಸಬ್ಸಿಡಿ ತೊಗೊಂಡಿದ್ದೀರಾ? ಸಬ್ಸಿಡಿ ತೊಗೊಂಡಿದ್ದೀವಿ ಸರ್. ಸಬ್ಸಿಡಿ ತೊಗೊಂಡಿದ್ದೀವಿ. ಟೋಟಲ್ ಎಷ್ಟು ಎಕರೆಯಲ್ಲಿ ಪಾಲಿ ಹೌಸ್ ಮಾಡ್ತಾ ಇದ್ದೀರಾ? ಎಷ್ಟು ಅರ್ಧ ಎಕರೆ, ಅರ್ಧ ಎಕರೆ. ಮುಕ್ಕಾಲು ಎಕರೆ ಇರ್ತದೆ ಸರ್. ಯಾವ್ಯಾವ ಬೆಳೆ ಬೆಳೀತಾ ಇದ್ದೀರಾ ಈಗ ನಿಮ್ಮ ಹೊಲದಲ್ಲಿ? ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಲ್ಲ, ಸರ್. ಪಾಲಿ ಹೌಸ್ ಅಲ್ಲ, ಹೊರಗಡೆ ಶುಂಠಿ ಇದೆ ಸರ್, ಶುಂಠಿ ಇದೆ. ರೋಸ್ ಇದೆ, ಮತ್ತು ರಾಗಿ ಇದೆ. ಪಶು ಸಂಗೋಪನೆ ಏನಾದ್ರು ಮಾಡ್ತೀರಾ ಸರ್? ಪಶು ಸಂಗೋಪನೆ, ಹಾಂ ಸರ್. ಹೈನುಗಾರಿಕೆ ಐತಾ? ಹಸು ಇದೆ, ಕೋಳಿ ಇದೆ, ಕುರಿ ಇದೆ, ಎಲ್ಲ ಇದೆ ಸರ್. ಟೋಟಲ್ ಎಷ್ಟು ಎಕರೆ ಹೊಲ ಇದೆ ನಿಮ್ಮದು? ಸರ್, ನಮ್ಮ 4-5 ಎಕರೆ ಇದೆ ಸರ್. 4-5 ಎಕರೆ. ಯಾವ್ಯಾವ ರೀತಿ ಏನೇನು? ಸರ್, ಪಪಾಯ ಹಾಕಿದ್ದೀವಿ, ಹಾಂ. ತೆಂಗು ಹಾಕಿದ್ದೀವಿ, ಹೂವು, ಮತ್ತು ಹಸುಗಳಿಗೆ ಬೇಕಾಗಿರೋ ಜೋಳ ಎಲ್ಲ ಹಾಕಿದ್ದೀವಿ ಸರ್. ನೀವು ಯಾವ ರೀತಿ ಪ್ರಾಬ್ಲಮ್ನ ಫೇಸ್ ಮಾಡ್ತೀರಾ ನೀವು ಈಗ? ಇಲ್ಲ ಸರ್, ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸರ್. ನಮ್ಮ ಸಪೋರ್ಟ್ ನಮ್ಮ ಬಾವರು ಸ್ವಲ್ಪ ಕೃಷಿ ಇಲಾಖೆಯಲ್ಲಿದ್ದಾರೆ, ಅವರು ಸಪೋರ್ಟ್ ಮಾಡ್ತಾರೆ ಸರ್ ತುಂಬ. ಮ್ಯಾಮ್, ನಿಮ್ಗೆ ಬಂದುಬಿಟ್ಟು ನೀವು ರೇಷ್ಮೆ ಹಾಕಿದ್ದೀರ ಅಂತ ಹೇಳಿದ್ರಿ. ಹೌದು. ಈಗ ನಾವು ರಾವೆ ಪ್ರೋಗ್ರಾಮ್ ಹಾಕಿದಾಗ ಅಲ್ಲೆಲ್ಲ ಕಂಪ್ಲೀಟಾಗಿ ಸೊಂದಲಗಿರಿ ಅಂತ ತುಮಕೂರಲ್ಲಿ ಕಂಪ್ಲೀಟಾಗಿ ಹುಳಗಳು ಬಂದು ಡ್ರಿಫ್ಟಾಗಿ ಅಡುಗೆಗೆಲ್ಲ ಔಷಧ ಹೊಡಿತಾರಲ್ಲ, ಕಂಪ್ಲೀಟಾಗಿ ರಿಮೂವ್ ಮಾಡಿಬಿಟ್ಟಿದ್ದಾರೆ. ರೇಷ್ಮೆ ಅನ್ನೋದೇ ಇಲ್ಲ ಅಲ್ಲಿ. ಈಗ ನೀವು ಆ ಥರನ ಯಾವ ಥರ ಈಗ ತರಕಾರಿ ಪಕ್ಕದಲ್ಲಿ ಆಗಿರ್ತೀರಾ? ನಾವು ಇಲ್ಲ ಆ ಥರ ತರಕಾರಿ ಅಂತ ರೇಷ್ಮೆ ಬಿಟ್ಟು ಯಾವುದು ಜಾಸ್ತಿ ತರಕಾರಿಗಳು ಹಾಕ್ಕೊಂಡಿಲ್ಲ. ನಾವು ಬರೀ ರೇಷ್ಮೆನೇ ಇದೆ ಸುತ್ತ. ಮೇನ್ ನಾವು ರೇಷ್ಮೆ ಬೆಳೀತಾ ಇರೋದು. ಅಂದರೆ 3 ತಿಂಗಳಿಗೆ 2 ತಿಂಗಳಿಗೆ 2 ಬೆಳೆ 3 ಬೆಳೆ ಥರ, 2 ತಿಂಗಳು 3 ಬೆಳೆ ಥರ ಬೆಳ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಹುಳ ಹೊಡೆಯೋದು ಅಥವಾ ಏನು ಕೀಟನಾಶಕ ಹೊಡೆಯೋದು, ಕಳೆ ಔಷಧಿ ಹೊಡೆಯೋದು ಆ ಥರ ಏನು ಮಾಡಲ್ಲ. ಆ ಟೈಮಲ್ಲಿ ಹೊಡಿಬೇಕು ಅಂತ ಇದ್ದರೆ ಮನೇಲಿ ಹುಳ ಇರೋದಿಲ್ಲ, ಆ ಟೈಮಲ್ಲಿ ಮಾತ್ರ ನಾವು ಈ ಥರ ಕೀಟನಾಶಕಗಳನ್ನ ಹಾಕ್ತಾಯಿದ್ದೀವಿ. ಔಷಧಿ ಸಿಂಪಡಣೆ ಏನು ಮಾಡಲ್ಲ ಅಂತ ಹೇಳಿದ್ರಿ. ಹೌದು, ಅಂದರೆ ಕಮ್ಮಿ. ರೇಷ್ಮೆಯಿಂದ ಲಾಭ ಐತಂತ? ಹಾಂ, ಲಾಭ ಇದೆ. ಅಂದರೆ ಅದು ಬಂದುಬಿಟ್ಟು ಲಾಭ ಹೆಂಗಿರುತ್ತೆ ಅಂದರೆ ವೆದರ್ ಹೆಂಗಿದೆ ಅದ್ರ ಮೇಲೆ ಲಾಭ ಇರುತ್ತೆ. ಸೊ ಆ ಥರ ಇದೆ. ಇವಾಗ ಸದ್ಯಕ್ಕೆ ಬೆಲೆ ಇದೆ, ಚೆನ್ನಾಗಿ ಹೋಗ್ತಿದೆ ಸರ್. ನೀವು ಬಂದುಬಿಟ್ಟು ತೋಟಗಾರಿಕೆಯಲ್ಲಿ ಕೃಷಿ ಇಲಾಖೆಯಲ್ಲಿ ನಿಮ್ಮ ಅವರು ವರ್ಕ್ ಮಾಡ್ತಾ ಅಂತ ಹೇಳಿದ್ರೆ, ಅಂದರೆ ಗೌರ್ಮೆಂಟ್ ಸ್ಕೀಮ್ನ ಯಾವತ್ತು ಸಬ್ಸಿಡಿ ಮತ್ತು ಪಾಲಿ ಹೌಸ್ ಹೇಳ್ತೀನಿ ಸರ್, ಅದು ಇದೆ. ಕೃಷಿ ಹೊಂಡಗಳಿದೆ, ಮತ್ತು ನಾವು ರೇಷ್ಮೆ ಸೊಪ್ಪಿದೆ ಸರ್. ಬಟ್ ನಾವು ಮೇಸಲ ಹುಳ ಮಾರಾಕ್ತೀವಿ ಸರ್. 3 ತಿಂಗಳಿಗೊಂದು ಸತ ಮಾಡಿಬಿಡ್ತೀವಿ ಸರ್. ಈಗ ಹೆಣ್ಮಕ್ಳು ನಾವೇ ಡಿಗ್ರಿ ಗ್ರಾಜುಯೇಟ್ ಮುಗಿದಿರ್ತಾರೆ, ನಮ್ಮ ಕ್ಲಾಸ್ಮೇಟ್ಸ್ ಆಗಿರಲಿ, ಆ ಹೆಣ್ಮಕ್ಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾವ ಥರ ಕೃಷಿಯಲ್ಲಿ ಯಾವ ಥರ ಈಗ ಜಾಬ್ ಇಲ್ಲ ಅಂತ ಗೌರ್ಮೆಂಟ್ ಕ್ಲೇಮ್ ಮಾಡ್ತೀರಾ? ಅದೇ ಯಾವ ಥರ ಕೃಷಿಯಲ್ಲಿ ಮುಂದುವರಿಬೇಕಂತ ಏನು ಹೇಳೋಕ್ಕೆ ಇಷ್ಟ? ಏನಿಲ್ಲ ಸರ್, ನಮ್ಗೆ ಇದೇ ಖುಷಿ ಕೊಡುತ್ತೆ. ಇದು ಮನೇಲಿರೋದೇ ಖುಷಿ ಕೊಡುತ್ತೆ. ಹೊರಗಡೆ ಅವ್ರ ಹತ್ರ ಬಯಸ್ಕೊಂಡು ಅದೆಲ್ಲ ರಿಸ್ಕ್ ಇರುತ್ತೆ. ಮನೇಲಾದರೆ ನಮ್ಗೆ ಎಷ್ಟು ಕೆಲಸ ಬೇಕೋ ಅಷ್ಟು ಮಾಡ್ಬೋದು, ಮತ್ತು ರೆಸ್ಟ್ ತೊಗೊಬೋದಲ್ವ ಸರ್. ಅಲ್ಲೋದ್ರೆ ಹಂಗಾಗಲ್ಲ. ಇನಿಷಿಯಲ್ ಯಾವ ಥರ ರಿಸ್ಕ್ ಇರುತ್ತೆ ಮ್ಯಾಮ್? ಏನೊಂದು ಮಾಡ್ಬೇಕಂದ್ರೆ ಏನೊಂದು ಭಯ ಇರುತ್ತೆ ಒಳಗಡೆ, ಆಗುತ್ತೆ ಇಲ್ಲೋ ಅಂತ? ಇಲ್ಲ ಸರ್, ಆ ಥರ ಏನಿಲ್ಲ. ಎಲ್ಲ ಸಪೋರ್ಟಿಂಗ್ ಮನೇಲೆಲ್ಲ ಸಪೋರ್ಟ್. ನೀವು ಬಂದುಬಿಟ್ಟು ನೀವೆಲ್ಲ ಸಮಕೃಷಿ ಪದ್ಧತಿ ಮಾಡ್ಕೊಂಡಿದ್ದೀರ ಅಂತ ಹೇಳಿದ್ರಲ್ಲ, ಪ್ಲೇಸ್ಮೆಂಟ್ ಮಾಡ್ಕೊಂಡಿದ್ದೀರಾ, ನೀವು ಯಾವ ಥರ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮಕ್ಕಳಿಗೆ ಅಥವಾ ಯುವಕರಿಗೆ? ಅಂದರೆ ಇವಾಗಿನ ಯೂತ್ ಕೇಳೋದಂದರೆ ಇದೇ ಜಾಬ್ ಅಂತ ಅಲ್ಲ, ಕೃಷಿನೇ ಆಗಲಿ ಅಥವಾ ಇನ್ನಿತರ ಬೇರೆ ಯಾವುದೇ ಜಾಬ್ ಆಗಲಿ, ಒಂದು ಫಸ್ಟು ಶ್ರದ್ಧೆ ಇರಬೇಕು, ಅದು ತಕ್ಕಂತೆ ಶ್ರಮ ಇರಬೇಕು. ಇವೆರಡು ಇತ್ತು ಅಂದರೆ ನಾವು ಏನೇ ಆದರೂ ಸಾಧಿಸ್ಬೋದು ಸರ್. ಇವಾಗ ನಾನು ಈ ಕೆಲಸ ಆಗುತ್ತೆ, ಆ ಕೆಲಸ ಮಾಡಲ್ಲ ಅನ್ನೋದಿಲ್ಲ. ಒಂದು ಸಲ ಟ್ರೈ ಮಾಡಿ, ಆಗಿಲ್ಲ ಅಂದರೆ ಇನ್ನೊಂದು ಸಲ ಟ್ರೈ ಮಾಡಿ, ಮರಳಿ ಪ್ರಯತ್ನ ಪಟ್ಟರೆ ಅಟ್ಲೀಸ್ಟು ಇಂಪ್ರೂವ್ಮೆಂಟ್ ಆಗೇ ಆಗ್ತೀವಿ. ಆಗಲ್ಲ ಅನ್ನೋದು ಡ್ರಾಪ್ ಮಾಡೋದು ತುಂಬ ತಪ್ಪು. ಧನ್ಯವಾದಗಳು ಮ್ಯಾಮ್. ನೀವು ತಾಲೂಕು ಮಟ್ಟ ಪ್ರಶಸ್ತಿ ತೊಗೊಂಡಿದ್ದೀರಾ, ಇನ್ನು ಮುಂದೆ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ ಹೇಗೆ ಮುಂದುವರಿಯೋಣ ಅಂತ ಆಶಿಸ್ತಾ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್.